ಅನ್ನುವಂಥದ್ದು. ಆ ಗೀತಾ ಬಾಲಿಯವರು ಬಾಲಕೃಷ್ಣರ ಮಗಳು ಬರೀ ಸುಳ್ಳು. ಲಾಸ್ಟ್ ಟೈಮ್ ಬರ್ತೀನಿ ಕೋರ್ಟ್ಗೆ ಹಾಕ್ಬೇಡ ಅಂತ, ಇವತ್ತು ಕೋರ್ಟ್ ಹಾಕಿದ್ದು ಆಯಮ್ಮನೆ. ಅವತ್ತೇ ಬಂದೇನೋ ಮಾಡ್ತಿದ್ರು. ಅವರು ಸುಳ್ಳು ಹೇಳ್ತಾರೆ, ಇದು ಡೈವರ್ಟ್ ಮಾಡ್ತಾರೆ. ಇವತ್ತು ಅವ್ರಿಗೆ ಆ್ಯಕ್ಚುಲಿ ಏನೋ ದುಡ್ಡು ಗಿಡ ಹೋಗಿಲ್ಲ, ಗೊತ್ತಿಲ್ಲದೆ ಇದಾಗ್ಬಿಟ್ಟಿದೆ ಅಂತ ನಾನು ಬಂದು ನಿಂತ್ಕೋತೀನಿ ಅಂತಾರೆ. ಇವೆಲ್ಲ ಸುಳ್ಳು ನಾಟಕ. ಆ ಗೀತಾ ಬಾಲಿಯವ್ರು ನಾವು ಯಾವ ಕಾರಣ ನಂಬಲ್ಲ. ಅವತ್ತೇ ಮಹಾನ್ ಗೊತ್ತಿತ್ತು, ಒಬ್ಬ ಕಲಾವಿದ ಕೊಡ್ಬೋದು ಅಂತ ಗೊತ್ತಿತ್ತಲ್ಲ. ಅವ್ರಿಗೆ ಕಲಾವಿದರೆಲ್ಲ ಆಮೇಲೆ ಸರ್ಕಾರ ಕೂತ್ಕೊಂಡು ಕೇಳಬೇಕಾಯ್ತು, ಸರ್ಕಾರ ಜಾಗ ಕೊಡಿ ದುಡ್ಡು ಕೊಡಿ ಅಂತ ಕೇಳ್ದಲ್ಲಿ ನೀವು ಏಕಾಏಕಿ ಹೆಂಗೆ ಯಾವ ರೀತಿ ಮಾಡಿದ್ರಿ? ಇದೆಲ್ಲ ನಾಟಕ ಇದೆ. ಇದರಲ್ಲಿ ಗಣೇಶ್ ಅವ್ರ ತಪ್ಪಿಲ್ಲ. ಗಣೇಶ್ ಈಸ್ ಒನ್ ಆಫ್ ದಿ ಒಳ್ಳೆ ಹುಡುಗ. ಬಾಲಗಣ್ಣನ ಮಗ ಗಣೇಶ್ ಒಳ್ಳೆ ಹುಡುಗ. ಸಾರ್ ಸಮಾಧಿ ಪಾಪ ಎಲ್ಲ ಸಂಪೂರ್ಣ ಕೊಟ್ಟ, ಕಾರ್ತಿಕ್ ಕೊಟ್ಟ. ಮೊದಲನೇದಾಗಿ ಇದಕ್ಕೆಲ್ಲ ಮೂಲ ಸೂತ್ರಧಾರಿ ಅವ್ರ ಮಗಳು. ಅವರೇ ಕೇಸ್ ಹಾಕಿರೋದು. ಯಾರಿದ್ದಾರೆ ಮಾತಾಡೋಕ್ಕೆ? ಬಾಲಕೃಷ್ಣ ಕೊಟ್ಟು ಯಾರಿದ್ದಾರೆ ಮಾತಾಡೋಕ್ಕೆ? ಸ್ವತಃ ಇಬ್ಬರು ಗಂಡು ಮಕ್ಕಳು ಸ್ವತಃಬಿಟ್ರೆ. ಕಾರ್ತಿಕ್ ಒಬ್ಬಡುಗ ಅವನೇ, ಅವ್ನ ಕೈ ಸಿಕ್ಕಲ್ಲ. ಯಾರ ಹತ್ರ ಮಾತಾಡಬೇಕು? ಸಿಕ್ಕಿದ್ರೆ ಮಾತಾಡೋದು. ಯಾಕೆಂದರೆ ಗಣೇಶ್ ಇದ್ದರೆ ಗಣೇಶ್ ಮಾತಾಡ್ತಿರೋರು. ಗಣೇಶ್ ಸ್ವತಃ 1 ವರ್ಷ ಆಯಿತು. ಇದೇನು ಅಂದರೆ ಬೇಕು ಪ್ರೀ ಪ್ಲ್ಯಾಂಡ್. ಆಮೇಲೆ ಇನ್ನೊಂದು ಅಂದರೆ ನಾವು ಸರ್ಕಾರದೇನು ಜಮೀನು ಕೊಟ್ಟಿಲ್ಲ. ಸರ್ಕಾರ ಅವ್ರ ಜಮೀನು ಅವತ್ತಿಂದ ದುಡ್ಡು ಕೊಟ್ಟವ್ರೆ. ಭಾಳನೇ ದುಡ್ಡು ಕೊಟ್ಟಿರ್ತಾವ್ರೆ. ದುಡ್ಡು ಕೊಟ್ಟಿದ್ರೆ ಆಮೇಲೆ ಏನು ಅವತ್ತಿನ ದಿನ ನೀವು ಡಿ ಸಿ ಅವರು ಇವತ್ತು ಅವತ್ತು ಆರ್ಡ್ರ್ ಮಾಡೋಕ್ಕಾಯ್ತು. ಇಲ್ಲ ರೀ ನೀವು ದುಡ್ಡು ಕೊಟ್ಟಿದ್ರೆ ಕೊಟ್ಟಿಲ್ಲ, ಆಯಿತು ಬಿಡಿ, ನಿಮ್ಗೆ ಬೇರೆ ಜಾಗ ಕೊಡ್ತೀನಿ, ಇಲ್ಲ ನಿಮ್ಗೆ ಇಷ್ಟು ದುಡ್ಡು ತೊಗೊಳ್ಳಿ ಅಂತ ಮಾಡ್ಕೊಡ್ಬೋದು. ಡಿ ಸಿ ಅವರು ಸರ್ಕಾರಕ್ಕೆ ಮನವೊಲಿಸ್ಬೇಕಾಯ್ತು. ಸರ್ ಇಲ್ಲ ಸರ್ ಒಬ್ಬ ಹಿರಿಯ ಕಲಾವಿದಂಗೆ ಮಾಡ್ಬೋದಾಯ್ತು. ಡಿ ಸಿ ಇದಕ್ಕೆ ಮೇನ್ ಕಾರಣ ಡಿ ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಸಿ ಅವರೇ ಇದು ಬೇಜಾರಾಗಿರೋ ತಪ್ಪು. ನಮ್ಮ ಅಭಿಮಾನಿಗೆ ಎಷ್ಟು ಸತಿ ಹೋಗಿದ್ದಾರೆ ಅಲ್ದಿದ್ದಾರೆ ಗೊತ್ತಾ? ನಾ ಹೇಳ್ದಂಗೆ ಅಲ್ದಿದ್ದಾರೆ. ಸರ್ ಸರ್ಕಾರಕ್ಕೆ ಡಿ ಸಿ ಅವ್ರು ಬರೀ ಸರ್ ಈ ಥರ ಜಾಗ ಬಾಲಕೃಷ್ಣ ಅವ್ರಿಗೆ ಕೊಟ್ಟಿದ್ದೋ, ಸರ್ಕಾರ ಕೊಟ್ಟಿದ್ದೋ, ದುಡ್ಡು ಕೊಟ್ಟಿದ್ದೋ ಗೊತ್ತಿಲ್ಲ. ಇಲ್ಲಾಂದ್ರೆ ಇಷ್ಟು ಜಾಗ ಅವ್ರು ಕೊಟ್ಟರೆ, ಇಲ್ಲ ಇಷ್ಟೇ ಸರ್ಕಾರ ಸಣ್ಣ ಬಿಡುಗಡೆ ಮಾಡಿ ಕೊಟ್ಟಿದ್ದು ಬರ್ದಿರಿ, ಸರ್ಕಾರ ಕೊಟ್ಟಿರೋದು ಎಲ್ಲ ತೇಲ್ಸ್ಬಿಟ್ರಿ ಇವರು. ಇವತ್ತು ಮಾತಾಡ್ತಾರಲ್ಲ, ಇದು ಮೂಲ ಕಾರಣ ಡಿ ಸಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.